ಕೋಮು ಸೂಕ್ಷ್ಮ ಜಿಲ್ಲೆಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಕೋಮು ಭಾವನೆಯನ್ನು ಕೆರಳಿಸುವಂಥದ್ದು, ಅದರ ಆಧಾರದ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ, ಶಾಂತಿ ಭಂಗ ಆಗ್ತಾ ಇದೆ. ಇದೆಲ್ಲ ಕಾರಣಗಳಿಂದಾಗಿ ಇದೀಗ ಅಲ್ಲಿ ಅನೇಕ ಬದಲಾವಣೆಗಳು ಮತ್ತು ಕ್ರಮಗಳನ್ನು ಗಮನಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲ ಗಡೀಪಾರು ಆದೇಶವಾಗಿದೆ. ಗಡೀಪಾರು ಮಾಡುವ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಹೊರಡಿಸಲಾಗಿದೆ. ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾಗೆ ಗಡೀಪಾರು ನೋಟಿಸನ್ನು ಕೊಡಲಾಗಿದೆ. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತ ಈ ನೋಟಿಸ್ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಬೇಕು ಅಂತ. ಅಲ್ಲಿಗೆ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿರುವಂಥ ಅರುಣ್ ಪುತ್ತಿಲ ಈಗ ಕಲಬುರಗಿಗೆ ಶಿಫ್ಟ್ ಆಗಬೇಕು, ಶಹಾಬಾದ್ ವ್ಯಾಪ್ತಿಯಲ್ಲಿ ಇರಬೇಕು ಅಂತ. ಜೂನ್ 6ಕ್ಕೆ ವಿಚಾರಣೆಗೆ ಹಾಜರಾಗಬೇಕು. ಹಾಜರಾಗದೇ ಹೋದರೆ ಇದೇ ಅರುಣ್ ಪುತ್ತಿಲ ವಿರುದ್ಧ ಏಕಪಕ್ಷೀಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ನೋಟಿಸ್ನಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಯಾರು ಅರುಣ್ ಪುತ್ತಿಲ ಅಂದರೆ, ಕಳೆದ ಬಾರಿ ಇದೇ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿರುವಂಥ ವ್ಯಕ್ತಿ. ಈತನ ವಿರುದ್ಧ ಅನೇಕ ಪ್ರಕರಣಗಳಿದ್ದಾವೆ. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳುಗೆಡವಿದ, ಪ್ರಚೋದನಾಕಾರಿ ಭಾಷಣ ಮಾಡಿದ, ಮತ್ತೊಂದು ಕಡೆ ಗಲಭೆಗಳಲ್ಲಿ ಕೂಡ ಈತ ಪಾಲ್ಗೊಂಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅನೇಕ ಪ್ರಕರಣಗಳು ಅರುಣ್ ಪುತ್ತಿಲ ಮೇಲಿದ್ದಾವೆ. ಹೀಗಾಗಿ ಅರುಣ್ ಪುತ್ತಿಲ ಅವರನ್ನು ಗಡೀಪಾರು ಮಾಡುವ ಸಂಬಂಧ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದು ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇರುವ ರೀತಿ ಬೇರೆ, ಆದರೆ ಇದು ರಾಜಕೀಯವಾಗಿ ಅನೇಕ ರೀತಿಯಲ್ಲಿ ಚರ್ಚೆ ಆಗುತ್ತೆ. ರಾಜಕೀಯವಾಗಿ ಬಹಳ ದೊಡ್ಡ ಚರ್ಚೆಯ ವಸ್ತುವಾಗಿದೆ ಇವತ್ತು ಇದು. ಹೀಗಾಗಿ ಅರುಣ್ ಪುತ್ತಿಲ ವಿರುದ್ಧ ಯಾವ ಕ್ರಮ ಆಗುತ್ತೆ, ಗಡೀಪಾರು ಆದೇಶವೇ ಆಗ್ಬಿಡುತ್ತಾ ನೋಡಬೇಕಾಗಿದೆ. ಮತ್ತೊಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ FIR ವಿಚಾರವೂ ಕೂಡ ಇದೀಗ ರಾಜಕೀಯವಾಗಿ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಕಲ್ಲಡ್ಕ ಮೈ ಮುಟ್ಟಿದ್ರೆ ಹಿಂದೂ ಸಮಾಜ ದಂಗೆ ಏಳುತ್ತೆ ಅಂತ ಹೇಳಿದ್ದಾರೆ. ಮಾಜಿ ಬಿಜೆಪಿಯ ಶಾಸಕ ಮಠಂದೂರು ಸಂಜೀವ್ ಈ ವಾರ್ನ್ ಮಾಡಿದ್ದಾರೆ. ಸಂಜೀವ್ ಮಠಂದೂರು ಅವರ ವಾರ್ನಿಂಗ್, ಅವರ ಮೈ ಮುಟ್ಟಿದ್ರೆ ದಂಗೆ ಹೇಳ್ತೀವಿ ಅಂತ. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇಲ್ಲಿಯವರೆಗೂ ಕೂಡ ಏನೆಲ್ಲ ಪ್ರಚೋದನ ನೀಡುವಂಥ ಮಾತುಗಳನ್ನು ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ತಲ್ವಾರ್ ಇಟ್ಕೊಳ್ಳಿ, ಹೆಣ್ಮಕ್ಳೊಂದು ಚೂರಿ ಇಟ್ಕೊಳ್ಳಿ, ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಕೊಂಡು ಓಡಾಡಿ, ಇಲ್ಲವಾದರೆ ನಿಮ್ಮ ಮೇಲೆ ಅತ್ಯಾಚಾರಗಳಾಗ್ಬಿಡುತ್ತೆ, ಅನಾಚಾರಗಳಾಗ್ಬಿಡುತ್ತೆ, ಹೀಗೆ ಶಾಂತಿಯನ್ನು ಭಂಗಗೊಳಿಸುವ ಅನೇಕ ಹೇಳಿಕೆಗಳನ್ನು ಕಲ್ಲಡ್ಕ ಪ್ರಭಾಕರ್ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇದೀಗ ಅವರ ವಿರುದ್ಧವೂ ಕೂಡ FIR ಆಗಿದೆ. ಬಟ್ ಇವರು ಹೇಳ್ತಾ ಇದ್ದಾರೆ ಮೈ ಮುಟ್ಟಿದ್ರೆ ಜೋಕೆ ಅಂತ. ವಿಶೇಷವಾಗಿ ಮೇಜರ್ ಸರ್ಜರಿ ಮಾಡಿದಲ್ಲ, ಇದು ಮೇಜರ್ ಇಲ್ಲಿ ಸಮಸ್ಯೆಯನ್ನು ಉಲ್ಬಣ ಮಾಡುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಾಂತರ, ಪೊಲೀಸ್ ಇಲಾಖೆಯ ಮುಖಾಂತರ ಆಗ್ತಾ ಉಂಟು. ಇವತ್ತು ಏನು ಅಮಾಯಕ, ಏನೂ ಗೊತ್ತಿಲ್ಲದ ಸಮಾಜದಲ್ಲಿ ಸಾಮರಸ್ಯ ಮತ್ತು ಎಲ್ಲರ ಬದುಕಿನ ಒಳ್ಳೆಯತನಕ್ಕೋಸ್ಕರ ಕೆಲಸ ಮಾಡುವಂಥ ಸಂಘದ ಹಿರಿಯರ ಮನೆಗೆ, ಕಾರ್ಯಕರ್ತರ ಮನೆಗೆ ಈ ರೀತಿ ಹೋಗುವಂಥದ್ದು, ವಿಶೇಷವಾಗಿ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡುವಂಥದ್ದು, ಒಟ್ಟು ಇದು ಯಾವ ನ್ಯಾಯ? ಇದು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ? ಇಲ್ಲಿ ಶಾಂತಿ ಬೇಕಾ ಅಲ್ವಾ ಇವರಿಗೆ ಅಶಾಂತಿ ಬೇಕಾ? ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನು ಹಾಳು ಮಾಡಬೇಕು ಅಂತ ಏನಾದರೂ ಉದ್ದೇಶ ಇಟ್ಟುಕೊಂಡಿದ್ದಾರೆ? ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ವಿಶ್ವಾಸ ಇಟ್ಟುಕೊಂಡಿದ್ದೆವು, ನಮ್ಮ ಜಿಲ್ಲೆಗೆ ಬಂದಂಥ SP ಮತ್ತು ಕಮಿಷನರ್ ಇಬ್ಬರು ಅಧಿಕಾರಿಗಳು ಅವರು ಖಂಡಿತ ಈ ಜಿಲ್ಲೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ವರ್ಗದ ಎಲ್ಲ ಧರ್ಮದ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಘಟನಾವಳಿಗಳು, ಶಾಂತಿ ಭಂಗ ಮಾಡುವಂಥ ಅನೇಕ ಪ್ರಯತ್ನಗಳು, ಪ್ರಚೋದನಾತ್ಮಕ ಭಾಷಣಗಳು ಕೂಡ ನೋಡ್ತಾ ಇದ್ದೀವಿ. ಇದೀಗ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೂ ಪುತ್ತಿಲ ಅರುಣ್ನ ವಿರುದ್ಧದ ಕ್ರಮ ಇದೆಯಲ್ಲ, ಅದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಇದು ರಾಜಕೀಯವಾಗಿ ಮೇಲಾಟಗಳಿಗೂ ಕೂಡ ಕಾರಣವಾಗುತ್ತೆ ಅನ್ನೋದು ಕೂಡ ಸತ್ಯವಾಗುತ್ತೆ. ಆದಿತ್ಯ,
ಹೌದು ದಶರಥ, ನಿಜವಾಗ್ಲೂ. ಯಾಕಂದ್ರೆ ಮೊನ್ನೆ ದಿವಸ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೆ ಒಂದು ಭರ್ಜರಿ ಸರ್ಜರಿ ಆದ ಬಳಿಕ ಬಹಳಷ್ಟು ನಿರೀಕ್ಷೆಗಳಿತ್ತು. ಇಬ್ಬರು ಖಡಕ್ ಆಫೀಸರ್ಗಳನ್ನ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಮತ್ತು ಜಿಲ್ಲಾ ಪೊಲೀಸ್ ವ್ಯಾಪ್ತಿಗೆ ಕೂಡ ನೇಮಿಸಿದ್ರು. ಈ ಪೈಕಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಏನಿದ್ದಾರೆ ಸದ್ಯ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರಮುಖವಾಗಿ ಮೊನ್ನೆ ಕೇಳಿ ಬಂದಿದ್ದ ಅಬ್ದುಲ್ ರೆಹಮಾನ್ ಮತ್ತು ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಜಿಲ್ಲೆಯಲ್ಲಿರುವಂತಹ ಪ್ರಚೋದನಕಾರಿ ಭಾಷಣಕಾರರ ಮೇಲೆ ಒಂಚೂರು ಕ್ರಮ ಕೈಗೊಳ್ಳಿ, ಕಟ್ಟುನಿಟ್ಟಿನ ಕಾನೂನನ್ನ ಜಾರಿ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವ ರೀತಿಯಲ್ಲಿ. ಹಾಗಾಗಿ ಅರುಣ್ ಕುಮಾರ್ ಅವರಿಗೆ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರಮುಖವಾಗಿ ಪ್ರಚೋದನಕಾರಿ ಭಾಷಣ ಮಾಡುವಂತವರ ವಿರುದ್ಧ ಈಗ ಸರತಿ ಸಾಲಿನಲ್ಲಿ FIR ಪ್ರಕ್ರಿಯೆ ಅನ್ನುವಂಥದ್ದು ಆರಂಭವಾಗಿದೆ. ಬಹುಮುಖ್ಯವಾಗಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಈಗ FIR ದಾಖಲಾಗಿರುವಂತದ್ದು. ಸುಹಾಸ್ ಶೆಟ್ಟಿ ಬಜ್ಪೇಯಿಯ ಒಂದು ಏನು ನುಡಿನಮನ ಕಾರ್ಯಕ್ರಮ ಆಯಿತು, ಆತನ ಹತ್ಯೆ ವಿಚಾರವಾಗಿ ಇದ್ದಂಥ ಒಂದು ನುಡಿನಮನ ಕಾರ್ಯಕ್ರಮ, ಇದು ಮೇ 12ನೇ ತಾರೀಕು ಬಂಟ್ವಾಳ ತಾಲೂಕಿನ ಒಂದು ಸಭಾಭವನದಲ್ಲಿ ನಡೆದಿತ್ತು, ಮದ್ವಾ ಪ್ಯಾಲೇಸ್ನಲ್ಲಿ. ಸೊ ಅಲ್ಲಿ ಅವರು ಮಾತನಾಡಿರುವಂತಹ ಒಂದು ಹೇಳಿಕೆಯ ವಿರುದ್ಧ ಈಗ FIR ದಾಖಲಾಗಿರುವಂತದ್ದು. ಇದು ಸಮಾಜದ ಸ್ವಾಸ್ಥ್ಯ ಮತ್ತು ಕೋಮು ಪ್ರಚೋದನೆಯನ್ನು ಉಂಟು ಮಾಡುತ್ತೆ ಅನ್ನುವ ರೀತಿಯಲ್ಲಿ ಒಂದು ಕಠಿಣ ಸೆಕ್ಷನ್ಗಳನ್ನ ಹಾಕಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನೊಂದು ಕಡೆಯಿಂದ ಅರುಣ್ ಕುಮಾರ್ ಪುತ್ತಿಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಸದ್ದು ಮಾಡಿದಂತಹ ವ್ಯಕ್ತಿ, ಬಿಜೆಪಿಯ ವಿರುದ್ಧವೇ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡಿ ಬಿಜೆಪಿ ಪಕ್ಷವನ್ನ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಂತಹ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಈಗ ಗಡಿಪಾರು ಆದೇಶ ಕೂಡ ಜಾರಿಯಾಗಿದೆ. ಪುತ್ತೂರಿನ ಸಹಾಯಕ ಆಯುಕ್ತರು ಕುರಿತು ಈಗ ನೋಟಿಸ್ ಅನ್ನ ನೀಡಿದ್ದಾರೆ. ಜೂನ್ 6ನೇ ತಾರೀಕಿನ ಒಳಗೆ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬೇಕು, ವಿಚಾರಣೆಗೆ ಒಳಗಾಗಬೇಕು. ಇಲ್ಲವಾದಲ್ಲಿ ಏಕಪಕ್ಷೀಯ ನಿರ್ಧಾರ ಅಂದ್ರೆ ಕಲಬುರಗಿಯ ಶಹಬಾದ್ ಪೊಲೀಸ್ ಠಾಣೆಗೆ ನಿಮ್ಮನ್ನ ಗಡಿಪಾರು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರೊಂದಿಗೆ ರಾತ್ರೋರಾತ್ರಿ ಅನೇಕ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗಿ GPS ಆಧಾರಿತವಾಗಿ ಫೋಟೋವನ್ನ ತೆಗೆದು ನಿಗಾವನ್ನ ಇರಿಸುವಂತ ಪ್ರಕ್ರಿಯೆಗೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಈ ಒಂದು ಪ್ರಕ್ರಿಯೆ ವಿರುದ್ಧ ಈಗ ಹಿಂದೂ ಕಾರ್ಯಕರ್ತರು, ಹಿಂದುತ್ವದ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾತ್ರೋರಾತ್ರಿ ಕಡಬ ಪೊಲೀಸ್ ಠಾಣೆ ಮುಂದೆ ಏನ್ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಒಂದು ರೀತಿ ಪ್ರತಿಭಟನೆಯನ್ನ ಮಾಡ್ತಾರೋ, ಒಟ್ಟು ಸೇರಿಸಿ ಆಕ್ರೋಶವನ್ನ ಹೊರಹಾಕ್ತಾರೋ ಅಂಥದ್ದೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾದಂತಹ ಸುಮಾರು 15 ಕಾರ್ಯಕರ್ತರ ವಿರುದ್ಧ ಕೂಡ ಈಗ FIR ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ಹಿಂದೆ ಅಬ್ದುಲ್ ರೆಹಮಾನ್ ಹತ್ಯೆಯಾದ ಬಳಿಕ ಅನೇಕ ಮುಸಲ್ಮಾನ್ ಮುಖಂಡರು 200ಕ್ಕೂ ಅಧಿಕ ಜನ ರಾಜೀನಾಮೆ ಕೊಟ್ಟಿದ್ರು. ಒಂದು ದೊಡ್ಡ ರಾಜೀನಾಮೆ, ಸಾಮೂಹಿಕ ರಾಜೀನಾಮೆಯ ಪ್ರಕ್ರಿಯೆ ನಡೆದಿತ್ತು. ಈ ರಾಜೀನಾಮೆ ಸಭೆಯಲ್ಲೂ ಕೂಡ ಎಲ್ಲಿಯವರೆಗೂ ಕೋಮು ಪ್ರಚೋದನಾ ಭಾಷಣವನ್ನ ಮಾಡುವಂತವರ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಆಕ್ರೋಶ ತಣ್ಣಗಾಗೋದಿಲ್ಲ ಅನ್ನುವಂತ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದಾದ ಬೆಳಿಗ್ಗೆ ಒಂದು ಕ್ಷಿಪ್ರ ಬೆಳವಣಿಗೆ ಸದ್ಯ ನಡೀತಾ ಇದೆ. ಈ ಬಗ್ಗೆ ಅರುಣ್ ಕುಮಾರ್ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇವಲ ಇದು 1-2 ದಿನಕ್ಕೆ ಸೀಮಿತ ಅಲ್ಲ, ಈ GPS ಆಧಾರಿತವಾಗಿ ಫೋಟೋ ತೆಗೆಯುವಂತ ಪ್ರಕ್ರಿಯೆ ಇನ್ನೂ ಒಂದು 15 ದಿನ ಮುಂದುವರಿಯುತ್ತೆ ಅನ್ನುವ ರೀತಿಯ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇದರೊಂದಿಗೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಅಂದ್ರೆ ಹಿಂದೂ ನಾಯಕರೇನಿದ್ದಾರೆ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ, ಮಾಜಿ ಶಾಸಕ ಸಂಜೀವ ಮಠಂದೂರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ನಾಯಕರನ್ನ ಮುಟ್ಟಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಂಗೆ ಏಳ್ಬಹುದು ಅನ್ನುವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಸಮಸ್ಯೆ ಉಲ್ಬಣವಾಗುತ್ತೆ ಹೊರತು ಶಾಂತಿ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯ ಒನ್ ಸೈಡೆಡ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳದೆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.